Toon Bells. ಅಯ್ಯೋ, ನನ್ನ ಮನೆ ಮಳೆ ನೀರಲ್ಲಿ ಹೆಂಗಪ್ಪ ಮುಳುಗೋಯ್ತು. ಇವಾಗ ನಾನು ಏನ್ ಮಾಡ್ಲಿ? ಇದು ನನಗೂ ಅರ್ಥ ಆಗ್ತಾ ಇಲ್ಲ ಬುಲ್ಬುಲ್. ನಿನಗಿಷ್ಟು ನೋವಾಗ್ತಾ ಇದೆ. ಯಾವಾಗ ಬೇಕಿದ್ರೂ ನೀನು ಮೊಟ್ಟೆ ಇಡಬಹುದು. ಈಗ ನಾನಿನ್ನ ಎಲ್ಲಿ ತಗೊಂಡೋಗ್ಲಿ? ಬುಲ್ಬುಲ್ ಪಕ್ಷಿ ಗರ್ಭವತಿ ಆಗಿತ್ತು. ಆದ್ರಿಂದ ಅದು ಮತ್ತೆ ಅದರ ಗಂಡ ಒಂದು ದೊಡ್ಡ ಆಲದ ಮರದ ಮೇಲೆ ಅವರು ಒಂದು ಮನೆಯನ್ನು ಕಟ್ಕೋತಾ ಇದ್ರು. ಆ ಮರದ ಮೇಲೆ ಇನ್ನೂ ಬೇರೆ ಪಕ್ಷಿಗಳ ಮನೆ ಕೂಡ ಇತ್ತು. ಅದು ಮಾತ್ರ ಅಲ್ಲದೆ ಟುಕ್ ಟುಕ್ ಕಲೀಲು ಮನೆ ಕೂಡ ಅಲ್ಲೇ ಇತ್ತು. ನೋಡಿದ್ಯಾ ಶಂಭು, ಇನ್ನು ಸ್ವಲ್ಪ ದಿನದಲ್ಲೇ ನಮ್ಮ ಮನೆ ಕೂಡ ತಯಾರಾಗತ್ತೆ. ಇನ್ನು ಸ್ವಲ್ಪ ದಿನದಲ್ಲೇ ನಾನು ಮೊಟ್ಟೆ ಕೂಡ ಇಡ್ತೀನಿ. ತುಂಬಾ ಸಂತೋಷವಾಗಿದೆ. ಹಾ ಬುಲ್ಬುಲ್, ನಾನು ತುಂಬಾ ಖುಷಿಯಾಗಿದ್ದೀನಿ. ಮತ್ತೆ ಮಕ್ಕಳು ಬರೋದಕ್ಕಿಂತ ಮುಂಚೆನೆ ನಾವು ಈ ಗುಡಿಸಲನ್ನ ತಯಾರು ಮಾಡಬೇಕು. ಮಳೆಗಾಲ ಶುರುವಾಗಲಿದೆ. ಯಾವಾಗ ಬೇಕಾದ್ರೂ ಮಳೆ ಬರಬಹುದು. ಅರೆ ಬುಲ್ಬುಲ್, ನೀನು ಗರ್ಭವತಿ ಆಗಿದ್ದು ಇಷ್ಟು ಕಷ್ಟ ಯಾಕೆ ಪಡ್ತಿದ್ಯಾ? ನಿನ್ ಗಂಡ ಇದನ್ನಲ್ವಾ ಅವ್ನ್ ಮಾಡ್ಕೊತಾನೆ ಬಿಡು. ಅರೆ ಮೀನಾ, ಇದು ನಮ್ಮಿಬ್ಬರ ಕೆಲಸ ಕಣೆ. ಇದು ಮಾಡೋದು ನನಗೆ ತುಂಬಾನೇ ಇಷ್ಟ. ಸುಮ್ ಕೂತಿದ್ರೆ ನನಗೆ ಬೇಜಾರಾಗತ್ತೆ ಕಣೆ. ಆಲದ ಮರದ ಮೇಲೆ ಇರುವ ಪಕ್ಷಿಗಳು ಎಲ್ಲರೂ ತುಂಬಾನೇ ಸಂತೋಷವಾಗಿ ಒಟ್ಟಿಗೆ ಅವರು ಜೀವಿಸ್ತಾ ಇದ್ರು. ಆದ್ರೆ ಅಲ್ಲಿ ಜೀವಿಸ್ತಿದ್ದ ಒಂದು ಬದ್ಮಾಶ್ ಕಾಗೆ ಮಾತ್ರ ಎಲ್ಲಾರ್ಗೂ ತೊಂದರೆ ಕೊಡದೆ ಅದಕ್ಕೆ ನಿದ್ದೆನೆ ಬರಲ್ಲ. ಬುಲ್ಬುಲ್ ಪಕ್ಷಿ ಗರ್ಭವತಿಯಾಗಿರೋದನ್ನ ನೋಡಿ ಅದು ಹೀಗಂತ ಹೇಳುತ್ತೆ. ಅರೆ ಬುಲ್ಬುಲ್, ನೀನು ಮೊಟ್ಟೆ ಆದಾಗ ಆಮೇಲೆ ನಾನು ಅದನ್ನು ಕೆಳಗಡೆ ಬೀಳಿಸ್ತೀನಿ. ಮತ್ತೆ ನಿನ್ನ ಮಕ್ಕಳು ಈ ಪ್ರಪಂಚಕ್ಕೆ ಬರೋಕ್ಕೂ ಮುಂಚೆನೇ ಮೇಲೆ ಹೋಗ್ಬಿಡ್ತಾರೆ. ತುಂಬ ಮಜಾ ಬರುತ್ತೆ. ಕಾಗೆ ಹೇಳಿದ ಮಾತನ್ನು ಕೇಳಿ ಬುಲ್ಬುಲ್ಗೆ ಬೇಜಾರಾಗತ್ತೆ. ಅಯ್ಯೋ, ಯಾಕಾಗ ಹೇಳ್ತಿದ್ಯಾ ಕಾಗೆ ಅಣ್ಣ? ದಯವಿಟ್ಟು ಆತರ ಮಾತಾಡ್ಬೇಡ. ಅಯ್ಯೋ ಬುಲ್ಬುಲ್ ಅಕ್ಕ, ನೀನ್ ಅವ್ನ್ ಮಾತಾಡೋ ತಲೆಗೆ ಹಾಕೋಬೇಡ. ಇವನ್ ದಿನ ಈ ತರನೇ ಮಾತಾಡ್ತಾನೆ. ನಂಬರ್ 1 ವೇಸ್ಟ್ ಇವನು, ಗೊತ್ತಾ ನಿಂಗೆ? ಎಲ್ಲಾರ್ಗೂ ಕಷ್ಟ ಕೊಡೋದ್ ಮಾತ್ರನೇ ಅಕ್ಕ ಇವಂದು ಕೆಲ್ಸ, ಗೊತ್ತಾ? ಆ ಬದ್ಮಾಷ್ಕಾಗೆ ನನ್ನ ಮಾತನ್ನ ಗಮನ ಇಟ್ಟು ಕೇಳು. ಒಂದ್ ವೇಳೆ ನೀನು ನನ್ನ ಮೊಟ್ಟೆಗಳಿಗೆ ಏನಾದರೂ ಮಾಡಿದ್ರೆ ಆಗ ನಿನ್ನ ಗತಿ ಸರಿ ಇರಲ್ಲ. ಆಗ ನೀವೆಲ್ಲ ಏನು ಮಾಡ್ಕೊಳ್ತೀರಾ? ನೀವು ನನಗೆ ಏನು ಮಾಡೋಕ್ಕಾಗಲ್ಲ. ನಾನು ನಿಮ್ಮ ಮೊಟ್ಟೆನ ಬೀಳಿಸ್ಬಿಟ್ಟು ಹಾರ್ಬಿಡ್ತೀನಿ. ಏ ಬದ್ಮಾಷ್ಕಾಗೆ, ನಡಿ ಇಲ್ಲಿಂದ. ಮತ್ ನಮ್ಗೆ ಎದುರಿಸೋದನ್ನ ನಿಲ್ಸು, ಇಲ್ಲಾಂದ್ರೆ ಸರಿ ಇರೋದಿಲ್ಲ. ಆಲದ ಮರದ ಮೇಲೆ ಕೂತಿರುವ ಬೇರೆ ಪಕ್ಷಿಗಳು ಎಲ್ಲರೂ ಕೂಡ ಅದನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಹಾ, ಹೋಗಿಲ್ಲಿಂದ. ನಿನಗೆ ಬೇರೆ ಕೆಲ್ಸ ಇಲ್ವಾ? ಯಾವಾಗ ನೋಡಿ ಯಾರಿಗಾದ್ರೂ ತೊಂದರೆ ಕೊಡೋದು ಮಾತ್ರನೇ ನಿನ್ ಕೆಲ್ಸ ಆಯ್ತು. ಫಸ್ಟ್ ಇಲ್ಲಿಂದ ಹೋಗು. ಆಹಾ, ಹೋಗಿಲ್ಲಿಂದ. ಕಪ್ಪು ಕಾಗೆ, ನೋಡೋದಕ್ಕೆ ಎಷ್ಟು ಕಪ್ಪಗಿದ್ದಾನೆ. ಇವ್ ನೋಡಿದ್ರೇನೆ ದಿನ ಎಲ್ಲ ನಾಶ ಆಗ್ಬಿಡ್ತೈತೆ. ಅವನ್ನ ಈ ರೀತಿ ಅವಮಾನ ಮಾಡಿದ ನಂತರ ಅವನಿಗೆ ತುಂಬಾನೇ ಕೋಪ ಬಂದ್ಬಿಡತ್ತೆ. ಆದ್ರೆ ಅವನ್ ಏನ್ ಮಾಡಕ್ಕಾಗತ್ತೆ? ಆಲದ ಮರದ ಮೇಲೆ ಇರುವ ಎಲ್ಲಾ ಪಕ್ಷಿಗಳು ಒಟ್ಟಿಗೆ ಸೇರ್ಕೊಂಡು ಅದರಿಂದ ಆ ಬದ್ಮಾಶ್ ಕಾಗೆ ಅಲ್ಲಿಂದ ಬಂದ್ಬಿಡುತ್ತೆ. ಅದು ಈ ರೀತಿ ಕೆಟ್ಟದಾಗಿ ಮಾತಾಡಿದ ತಕ್ಷಣ ಬುಲ್ಬುಲ್ಗೆ ಮಾತ್ರ ಮನಸ್ಸಲ್ಲಿ ತುಂಬಾನೇ ಬೇಜಾರಾಗತ್ತೆ. ರೀ, ಆ ಬದ್ಮಾಶ್ ಕಾಗೆ ಹೇಳ್ದಂಗೆ ಅದು ನಮ್ಮ ಮೊಟ್ಟೆಯನ್ನು ಕೆಳಗಡೆ ತಳ್ಬಿಡಲ್ಲ ಅಲ್ವಾ? ಭಯ ಆಗ್ತಿದೆ. ಹಾ ಬುಲ್ಬುಲ್, ನಾನಿದ್ದೀನಲ್ವಾ. ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಮತ್ ಮರದ ಮೇಲೆ ಬೇರೆ ಪಕ್ಷಿಗಳು ಸಹ ಇದೆ. ಅವರು ನಮ್ಗೆ ಸಹಾಯ ಮಾಡ್ತಾರೆ. ಮತ್ತೆ ಇಷ್ಟೊಂದು ಅವಮಾನ ಆದ್ಮೇಲೆ ಅವನ್ಗೆ ಆ ದರಿದ್ರದವನು ಇಲ್ಲಿಗೆ ಯಾವತ್ತೂ ಬರೋದಿಲ್ಲ ಅನ್ನತ್ ಹೇಳಿದ ತಕ್ಷಣ ಅವಳಿಗೆ ಸ್ವಲ್ಪ ಸಮಾಧಾನ ಆಗತ್ತೆ. ಅದರ ನಂತರ ಅವರು ಮನೆಯನ್ನು ಹೆಂಗೋ ಕಟ್ಕೊಂಡು ಆ ದಿನನೇ ಮುಗಿಸ್ಕೊಂಡ್ಬಿಡ್ತಾರೆ. ಆ ದಿನ ವಾತಾವರಣ ತುಂಬಾನೇ ಬೇರೆ ತರ ಇತ್ತು. ತುಂಬಾ ಜೋರ್ ಮಳೆ ಬರೋ ತರ ಕಾಣಿಸ್ತಿತ್ತು. ಆಗ ಅವರಿಬ್ರು ಆಹಾರ ತರೋಣ ಅಂತ ಅವರಿಬ್ರು ಎಲ್ಲಿಗೋ ಹೋಗಿರ್ತಾರೆ. ರೀ, ಮಳೆ ಬರೋ ತರ ಇದೆ, ನಾವು ಬೇಗ ಹೋಗೋಣ ರೀ. ಹಾ, ಹಿಂತಿರುಗಿ ಹೋಗೋಣ. ಮನೆಗಳಲ್ಲಿ ಇವತ್ತು ರಾತ್ರಿಗಾಗುವಷ್ಟು ಧಾನ್ಯಗಳು ಸಾಕಷ್ಟು ಇದೆ. ಮಿಕ್ಕಿದು ನಾಳೆ ಬೆಳಗ್ಗೆ ನಾನು ಬೇಗ ಹೋಗಿ ಹುಡ್ಕೊಂಡ್ ತರ್ತೀನಿ. ಹಿಂತಿರುಗಿ ಹೋಗೋಣ. ಇಬ್ರು ವಾಪಸ್ ಹೋಗ್ತಿರ್ತಾರೆ. ಆಗ ಜೋರಾಗಿ ಮಳೆ ಬರಕ್ ಶುರು ಆಗ್ಬಿಡತ್ತೆ. ರೀ, ಏನ್ರೀ ಇಷ್ಟು ಜೋರಾಗಿ ಮಳೆ ಬರ್ತಿದೆ? ಇನ್ನೇನು, ಮನೆ ಬಂದೇ ಬೇಡುತ್ತೆ. ಈಗ ನಾವು ಬೇಗ ಮನೆಗೆ ತಲುಪ್ತೀವಿ. ಒಂದ್ ಕಡೆ ಇಬ್ರು ಬೇಗ ಹಾರ್ಕೊಂಡು ಹೋಗ್ತಾ ಇರ್ತಾರೆ. ಇನ್ನೊಂದ್ ಕಡೆ ಸರಿಯಾದ ಸಮಯ ನೋಡ್ಕೊಂಡು ಕಾಲು ಕಾಗೆ ಅವರ ಮನೆ ಹತ್ರ ಹೋಗಿ ಕೂತ್ಕೊಳ್ಳುತ್ತೆ. ಆವತ್ತು ಇವರಿಬ್ಬರು ಎಲ್ಲರ ಮುಂದೆ ನನಗೆ ಇಷ್ಟೊಂದು ಅವಮಾನ ಮಾಡಿದ್ರಲ್ಲ. ಮೊಟ್ಟೆ ಬೀಳ್ಸಿದ್ರೆ ಅದು ಚರ್ಚೆಯ ವಿಷಯ.
ಮೊದಲನೇದಾಗಿ ನಾನು ಇವ್ರು ಇಷ್ಟೊಂದು ಕಷ್ಟಪಟ್ಟು ಕಟ್ಟಿರೋಂಥ ಗುಡಿಸಲನ್ನ ಬೆಳೆಸ್ತೀನಿ. ಮತ್ತೆ ಎಲ್ಲಿ ಕೊಡ್ತಾರೆ ಇವರು ಮೊಟ್ಟೆ? ಆದಷ್ಟು ಬೇಗ ಯಾವುದಾದ್ರೂ ಬೇಕೋ ಇವ್ರ ಮೊಟ್ಟೆನ ಹೊಡಗೆ ತಿಂದು ಬಿಡುತ್ತೆ. ಹಂಗಂತ ಅನ್ಕೊಂಡು ಅದು ಅವರ ಮನೆಯನ್ನು ಕೆಳಗಡೆ ತಳ್ಬಿಡತ್ತೆ. ಮಳೆ ಕೂಡ ಜೋರಾಗಿ ಬರುತ್ತೆ. ಅದರಿಂದ ಅದು ಮಳೆಯಿಂದ ಅದರನ್ನ ಕಾಪಾಡ್ಕೊಳ್ಳೋದಕ್ಕೆ ಎದುರಲ್ಲೇ ಇರುವ ಬೇರೆ ಮರದ ರೆಂಬೆಯ ಮೇಲೆ ಹೋಗಿ ಅದು ಕುತ್ಕೊಳ್ಳುತ್ತೆ. ಹೇಗ್ ಬರುತ್ತೆ ಮಜಾ? ಈ ಬುಲ್ಬುಲ್ ಮತ್ತೆ ಶಂಭು ತಮಾಷೆ ನೋಡೋದ್ರಲ್ಲಿ ತುಂಬಾ ಮಜಾ ಬರುತ್ತೆ. ಕಾಲು ಹಂಗಂತ ಅಂತಾನೆ ಇವರಿಬ್ರು ಅಷ್ಟರಲ್ಲಿಗೆ ಆ ಮಳೆಯಲ್ಲಿ ನೆನ್ಕೊಂಡು ಬೇಗ ಬೇಗ ಮನೆಗೆ ಬರ್ತಾರೆ. ಅಯ್ಯೋ ದೇವ್ರೆ, ಇದೇನು ನಮ್ಮ ಗುಡಿಸ್ಲು? ಎಲ್ಲಿ ಹೋಯ್ತು ನಮ್ಮ ಗುಡಿಸ್ಲು? ಅಸಲಿಗೆ ಯಾರು ಹೊಡೆದಾಕಿದ್ದು? ಏನ್ರಿ ಇದು? ಇಲ್ಲಿ ನಮ್ಮ ಮನೇನೇ ಇಲ್ಲ ನೋಡ್ರಿ. ನಮ್ಮ ಮನೇನು ಯಾರೋ ಕೆಳಗಡೆ ತಳ್ಬಿಟ್ಟಿದ್ದಾರೆ. ನನಗೇನು ಅರ್ಥ ಆಗ್ತಾ ಇಲ್ಲ ಬುಲ್ಬುಲ್. ಅಸಲಿಗಿದು ಯಾರ ಕೆಲಸ ಆಗಿರಬಹುದು? ಇಲ್ಲ ರೀ, ಈಗ ಏನ್ ಮಾಡೋದು? ಇಲ್ಲಿ ನೋಡಿ, ನಾನು ಎಲ್ಲಿ ಮೊಟ್ಟೆ ಇಡ್ಲಿ? ನನ್ ಮಕ್ಕಳಿಗೆ ಏನಾಗತ್ತೆ? ಅಯ್ಯೋ ದೇವ್ರೆ, ನಾವ್ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ. ನಮಗ್ ಮಾತ್ರ ಯಾಕಪ್ಪ ಹಿಂಗ್ ನಡೀತಿದೆ? ದೇವ್ರೆ, ಹೆದರ್ಕೋಬೇಡ ಬುಲ್ಬುಲ್, ಯಾವುದಾದ್ರೂ ಒಂದು ದಾರಿ ಖಂಡಿತ ಸಿಗುತ್ತೆ. ನಡಿ ಹೋಗಿ ನಮ್ಮ ಸ್ನೇಹಿತರ ಹತ್ರ ಸಹಾಯ ಕೇಳೋಣ. ಅವರಿಬ್ರು ಇಷ್ಟು ಬೇಜಾರಾಗಿರೋದನ್ನ ನೋಡಿದಕ್ಕಾಗಿ ಅದಕ್ಕೆ ತುಂಬಾನೇ ಸಂತೋಷ ಆಗತ್ತೆ. ಮತ್ತೆ ಅದು ತುಂಬಾ ಜೋರಾಗಿ ನಗತ್ತೆ. ಹೇಗ್ ಬರ್ತಾ ಇದೆಯಲ್ವಾ ಮಜಾ? ಈ ತಮಾಷೆ ನೋಡೋದಕ್ಕೋಸ್ಕರನೇ ನಾನು ಇಷ್ಟು ದಿನ ಕಾಯ್ಕೊಂಡಿದ್ದು. ಅಸಲಿಗೆ ನನಗೆ ಮಾಡಿರೋ ಅವಮಾನದ ಸೇಡು ಕೂಡ ಪೂರ್ತಿ ಆಯಿತು. ನೀನು ಹಾಗಾದ್ರೆ ಇದೆಲ್ಲ ನಿನ್ ಕೆಲ್ಸನಾ? ನಾಲಾಯಕ್ಕಾಗೆ. ಮತ್ತೇನು, ಇಷ್ಟೊಂದು ಒಳ್ಳೆ ಕೆಲಸ ನನ್ನನ್ನು ಬಿಟ್ರೆ ಮತ್ತೆ ಯಾರು ಮಾಡ್ತಾರೆ ಹೇಳು? ಇದು ನೀನ್ ಮಾಡಿರೋದು ಸರಿ ಇಲ್ಲ. ಇದು ಪಾಪ ಪಾಪ. ಮತ್ತೆ ನೋಡು, ಆದಷ್ಟು ಬೇಗ ನಿನಗೆ ನಿನ್ನ ಪಾಪಕ್ಕೆ ಶಿಕ್ಷೆ ಕೂಡ ಸಿಗುತ್ತೆ. ಶಂಭು ಮತ್ತೆ ಬುಲ್ಬುಲ್ ಇಬ್ರು ತುಂಬಾನೇ ಕಷ್ಟಪಟ್ಟು ಆ ಮನೆಯನ್ನು ಕಟ್ಕೊಂಡಿರ್ತಾರೆ. ಅದು ಮಾತ್ರ ಅಲ್ಲದೆ ಜೋರ್ ಮಳೆ ಬರ್ತಿರುವ ಕಾರಣದಿಂದ ಪಾಪ ಅವ್ರ ಕೈಯಲ್ಲಿ ತುಂಬಾ ಕಷ್ಟ ಆಗತ್ತೆ. ರೀ, ನನ್ ಕೈಲಿದ ಮೇಲೆ ಆಗೋದಿಲ್ಲ ರೀ, ತುಂಬಾ ಚಳಿ ಆಗ್ತಿದೆ, ತುಂಬಾ ಕಷ್ಟ ಆಗ್ತಿದೆ. ಬುಲ್ಬುಲ್, ನಡಿ ನಮ್ಮ ಸ್ನೇಹಿತರ ಹತ್ರ ಸಹಾಯ ಕೇಳೋಣ. ಅವ್ರು ನಮಗೆ ಸಹಾಯ ಖಂಡಿತ ಮಾಡ್ತಾರೆ. ಶಂಭು ಮತ್ತೆ ಬುಲ್ಬುಲ್ ಮೀನಾ ಪಕ್ಷಿಯ ಮನೆ ಹತ್ರ ಹೋಗ್ತಾರೆ. ಆಮೇಲೆ ಅವರು ಹೀಗಂತ ಕೇಳ್ತಾರೆ, ಮೀನಾ ಅಕ್ಕ, ಕಾಗೆ ನಮ್ಮ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಮನೆ ಕೆಳಗಡೆ ತಳ್ಬಿಡ್ತು. ನಾನು ನಿಮ್ ಮನೆಯಲ್ಲಿ ಮೊಟ್ಟೆ ಇಡ್ಬೋದಾ ಅಕ್ಕ? ಏನು, ನಮ್ಮನೇಲಿ ಮೊಟ್ಟೆನಾ? ಅಯ್ಯೋ ಅಕ್ಕ, ನನ್ನ ಮನೇಲಿ ಜಾಗ ಇಲ್ಲ. ಬೇಡ ಅಕ್ಕ, ಆಗೋದಿಲ್ಲ. ಅಂದ್ರೆ ನಾವಿನ್ನು ಎಲ್ಲಿಗೆ ಹೋಗೋಕ್ಕಾಗುತ್ತೆ? ಮತ್ತೆ ಯಾರ ಹತ್ರ ಸಹಾಯ ಕೇಳಬೇಕು? ಅದೆಲ್ಲ ನನಗ್ ಗೊತ್ತಿಲ್ಲ. ಆದ್ರೆ ನಿಜವಾಗ್ಲೂ ಇಲ್ಲಿ ಜಾಗ ಇಲ್ಲ ಅಕ್ಕ, ಬೇರೆ ಎಲ್ಲಾದ್ರೂ ನೋಡ್ಕೊಂಡು ಹೋಗಿ. ಹಂಗಂತ ಹೇಳಿದ್ಮೇಲೆ ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಅವರು ಅಲ್ಲೇ ಇರುವ ಮೀನನ್ ಮನೆಗೆ ಹೋಗ್ತಾರೆ. ಮಂಜು ಕಿಟಕಿಯಲ್ಲಿ ಕುತ್ಕೊಂಡು ಮಳೆನ ನೋಡ್ತಾ ಎಂಜಾಯ್ ಮಾಡ್ತಿರ್ತಾಳೆ. ಮಂಜು ಅಕ್ಕ, ನನ್ಗೆ ಸಹಾಯ ಮಾಡು, ನಾನು ಮೊಟ್ಟೆ ಇಡ್ತೀನಿ. ನಮ್ಮ ಮನೆ ಬೇರೆ ಹೊಡೆದೋಯ್ತು. ಓಹೋ, ಅಯ್ಯೋ ಪಾಪ. ಆದ್ರೆ ಕ್ಷಮಿಸಿ ಅಕ್ಕ, ನೀವಿಲ್ಲಿ ಮೊಟ್ಟೆ ಇಡಕ್ ಆಗೋದಿಲ್ಲ. ನಮ್ಮ ಮನೆಗೆ ನೆಂಟರು ಬರ್ತಿದ್ದಾರೆ. ಅಂದ್ರೆ ಇಷ್ಟೊಂದು ಮಳೆಯಲ್ಲಿ ಯಾರು ಸಹಾಯಕ್ಕೆ ಬರ್ತಾರೆ? ಹೌದು, ನಿನಗೇನು? ಕೋಪದಿಂದ ಮಂಜು ಬಾಗ್ಲನ್ನು ಮುಚ್ಚಿಬಿಡ್ತಾಳೆ. ಆಮೇಲೆ ಅವರಿಬ್ಬರು ಪಾಪ ಅಲ್ಲೇ ಪಕ್ಕದಲ್ಲಿರುವ ಬೇರೆ ಪಕ್ಷಿಗಳನ್ನು ಕೇಳೋಣ ಅಂತ ಹೋಗ್ತವೆ. ಯಾರು ಅವರಿಬ್ಬರಿಗೂ ಮನೆಯಲ್ಲಿ ಜಾಗ ಕೊಡಕ್ಕಾಗೋದಿಲ್ಲ ಅಂತ ಹೇಳ್ಬಿಡ್ತಾರೆ. ಇವಾಗ ಏನ್ ಮಾಡೋದು ಶಂಭು? ಇವಾಗ ನೋಡು, ನಮ್ಮ ಮನೆ ಬೇರೆ ನಾಶ ಆಗ್ಬಿಡ್ತು. ಇವಾಗ ನೋಡು, ಮಳೆ ಬೇರೆ, ಎಲ್ಲಿ ನೋಡಿದ್ರು ನೀರು. ನಾನು ಎಲ್ಲಿ ಮೊಟ್ಟೆ ಇಡ್ಲಿ? ಏನು ಅರ್ಥ ಆಗ್ತಾ ಇಲ್ಲ ಬುಲ್ಬುಲ್. ಯಾರು ಸಹ ನಮಗೆ ಸಹಾಯ ಮಾಡಲ್ಲ ಅಂದ್ಬಿಟ್ರು. ಬುಲ್ಬುಲ್ ಚಳಿಯಲ್ಲಿ ಪಾಪ ನರ್ಲಾಡ್ತಾ ಇರ್ತಾಳೆ. ಇದನ್ನ ನೋಡಿ ಕೂಡ ಕಾಗೆಗೆ ನಾಚಿಕೆ ಆಗಲ್ಲ. ಅಲ್ಲೇ ಕುತ್ಕೊಂಡು ನಗ್ತಾ ಇರತ್ತೆ. ಅವ್ರು ಪಡ್ತಾ ಇರೋ ಕಷ್ಟವನ್ನು ನೋಡಿ ಈ ಕಾಗೆ ನಗ್ತಾ ಇರತ್ತೆ. ಆಗ ಬುಲ್ಬುಲ್ ಮತ್ತೆ ಶಂಭುಗೆ ಒಂದು ಸೌಂಡ್ ಕೇಳ್ಸತ್ತೆ. ಬುಲ್ಬುಲ್ ಅಕ್ಕ, ಶಂಭು ಅಣ್ಣ, ಇಲ್ಲಿ ಬನ್ನಿ ನೀವು ನನ್ ಮನೆಗೆ. ಅದು ಬೇರೆ ಯಾರು ಅಲ್ಲ, ಟುಕ್ ಟುಕ್ ಕಳಿಲು. ಅದೇ ಮರದಲ್ಲಿ ಅದು ಕೂಡ ಜೀವಿಸ್ತಿತ್ತು. ಅದು ಕರೆದಿದ ತಕ್ಷಣ ಇವರಿಬ್ರು ತುಂಬಾನೇ ಸಂತೋಷ ಪಡ್ತಾರೆ. ಆಮೇಲೆ ತಕ್ಷಣ ಅದರ ಮನೆಗೆ ಅವರು ಹೋಗ್ಬಿಡ್ತಾರೆ. ನಿಮ್ಗೆ ತುಂಬಾನೇ ಧನ್ಯವಾದ ಟುಕ್ ಟುಕ್. ನಮಗೆ ಯಾರು ಸಹಾಯ ಮಾಡ್ತಾ ಇದ್ದಾಗ ನೀವು ಮಾಡಿದ್ರಿ.
ಅಸ್ಲಿಗೆ ನಿಮ್ಮೊಟ್ಟಿಗೆ ನಮ್ಮ ಜಾಸ್ತಿ ಮಾತು ಕೂಡ ಆಗಿಲ್ಲ. ಅಯ್ಯೋ ಪರವಾಗಿಲ್ಲ ಅಣ್ಣ, ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡೋದೇ ಅಲ್ವಾ ನಮ್ಮ ಕಾಡಿನ ನಿಯಮ. ಅಕ್ಕ, ನೀನು ಇಲ್ಲೇ ಮೊಟ್ಟೆ ಇಡ್ಬೋದು, ಇಲ್ಲಿ ಬೆಚ್ಚಗಿರತ್ತೆ. ಬುಲ್ಬುಲ್ ಟುಕ್ ಟುಕ್ ಅವರ ಮನೆಯಲ್ಲೇ ಮೊಟ್ಟೆ ಇಡುತ್ತೆ. ಆದ್ರೆ ಕಾಗೆಗೆ ಇದನ್ನೆಲ್ಲ ನೋಡಿ ತುಂಬಾನೇ ಕೋಪ ಬರುತ್ತೆ. ಅರೆ ಟುಕ್ ಟುಕ್ ಅಳಿಲು, ನೀನು ಮಾಡಿದ್ದು ಸರಿ ಇಲ್ಲ. ಇವ್ರಿಗೆ ಸಹಾಯ ಮಾಡಿ ನೀನು ನನ್ನ ಜೊತೆ ವಿರೋಧ ಕಟ್ಕೊಳ್ತಾ ಇದೀಯಾ, ನೆನ್ಪಿಟ್ಕೋ. ಕಾಗೆ ಈ ಮಾತನ್ನು ಕೇಳಿ ಶಂಭು ಮತ್ತೆ ಟುಕ್ ಟುಕ್ ಆಚೆ ಬರ್ತಾರೆ. ಆದ್ರೆ ಅವರಿಬ್ರು ಮಾತಾಡಕ್ ಮುಂಚೆನೆ ಜೋರಾಗಿ ಮಿಂಚುತ್ತೆ. ಆ ಮಿಂಚು ಈ ಕಾಗೆ ಕುತ್ಕೊಂಡಿರುವ ಅದೇ ರೆಂಬೆ ಮೇಲೆ ಬೀಳುತ್ತೆ. ಆಮೇಲೆ ಆ ರೆಂಬೆ ಒಡೆದೋಗಿ ಅದು ಕೆಳಗಡೆ ಬಿದ್ದ್ಬಿಡುತ್ತೆ. ಕಾಪಾಡಿ ಕಾಪಾಡಿ, ನಾನು ಮುಳುಗ್ತಾ ಇದ್ದೀನಿ, ಕಾಪಾಡಿ. ಅದನ್ನ ನೋಡಿ ಟುಕ್ ಟುಕ್ ಮತ್ತೆ ಶಂಭು ಇಬ್ರು ಆಶ್ಚರ್ಯ ಪಡ್ತಾರೆ. ಅದಕ್ಕೆ ಅಂತಾರೆ ಮಾಡೋ ಕರ್ಮ ಸುಮ್ಮನೆ ಬಿಡಲ್ಲ ಅಂತ. ಕಾಲು ನೀರಲ್ಲಿ ಮುಳುಗೋಗ್ತಾನೆ. ಅದೇ ಸಮಯದಲ್ಲಿ ಶಂಭು ಮತ್ತೆ ಬುಲ್ಬುಲಿನ ಮನೆ ತೇಳ್ಕೊಂಡು ಬರುತ್ತೆ. ಮತ್ತೆ ಕಾಗೆ ಅದ್ರ ಒಳಗಡೆ ಹೋಗಿ ಕುತ್ಕೊಂಡ್ಬಿಡುತ್ತೆ. ಹಾ, ಸ್ವಲ್ಪದ್ರಲ್ಲಿ ತಪ್ಪಿಸ್ಕೊಂಡೆ. ಇವತ್ತು ನನ್ನ ಪ್ರಾಣ ಹೋಗ್ತಿತ್ತು. ನೋಡಿದ್ಯಾ ದುಷ್ಟ ಕಾಗೆ, ನೀನು ಯಾವ ಗೂಡನ್ನು ಕೆಳಗಡೆ ತಳ್ಳದ್ಯೋ ಅದೇ ನಿನಗಿವತ್ತು ಸಹಾಯ ಮಾಡ್ತಿದೆ. ನಿನ್ನ ಕರ್ಮಗಳ ಪ್ರತಿಫಲವನ್ನ ನೀನ್ ನೋಡ್ಬಿಟ್ಟೆ ಕಾಲು. ಇವತ್ ನಿನ್ನ ನನ್ನ ಗುಡಿಸಲು ಕಾಪಾಡ್ತು. ಆದ್ರೆ ಇನ್ಯಾವತ್ತು ನಮ್ಮ ಮರಗಳ ಕಪ್ಪಕ್ಕನ್ನು ಕಾಳಿಸ್ಕೋಬೇಡ. ಒಂದ್ ವೇಳೆ ಕಂಡ್ರೆ ಮುಂದಿನ ಬಾರಿ ನಿನ್ನ ಯಾರು ಕಾಪಾಡೋದಕ್ಕಾಗಲ್ಲ. ಕಾಗೆ ನೀರಲ್ಲಿ ತೇಳ್ತಿರುವ ಮನೆಯಲ್ಲಿ ಕುತ್ಕೊಂಡು ಅದು ಮುಂದೆ ಹೋಗುತ್ತೆ. ಅದಕ್ಕೆ ಅದು ಮಾಡಿದ್ದು ತಪ್ಪು ಅಂತ ಚೆನ್ನಾಗಿ ಅರ್ಥ ಆಗತ್ತೆ. ಮತ್ತೆ ಇನ್ಯಾವಾಗ್ಲೂ ಬುಲ್ಬುಲ್ ಮತ್ತೆ ಶಂಭುಗೆ ಅದು ತೊಂದರೆ ಮಾಡಿಲ್ಲ. ಮಹಾರಾಜ, ಇದಕ್ ಮುಂಚೆ ಯಾವಾಗ್ಲೂ ಹಿಂಗೆ ಹಾಗೆ ಇಲ್ಲ. ಎಷ್ಟೋ ಇದಕ್ಕಿಂತ ದೊಡ್ಡ ತೂಫಾನೋ ಬಂದಿದೆ. ಆಗ್ಲೂ ಕೂಡ ನಮ್ಮ ಮನೆಗಳು ಹಂಗೆ ನಿಂತಿದ್ವು. ಆದ್ರೆ ಈ ಸಲ ಯಾಕೆ ಹಿಂಗಾಯ್ತು? ನೀವೇನು ಹೇಳೋಕೆ ಬಯಸ್ತೀರಾ ಜ್ಯೋತಿಷ್ಯರೇ? ನನ್ನ ಜ್ಯೋತಿಷ್ಯ ವಿದ್ಯೆ ತಪ್ಪು ಮಾಡ್ಬಾರ್ದು ಮಹಾರಾಜ್. ನಾವೆಲ್ಲರೂ ಅದೇ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ. ಮಳೆಗಾಲದ ಮೊದಲನೇ ದಿನ ಕಾಡಿನಲ್ಲಿ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ಮರಗಳು ಪೂರ್ತಿಯಾಗಿ ಒದ್ದೆ ಆಗ್ಬಿಟ್ಟಿದ್ವು. ಅದನ್ನ ನೋಡೋದಕ್ಕೆ ಅದರ ಹಸಿರು ಬಣ್ಣ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಎಲ್ಲ ಜಂತುಗಳು ಮತ್ತು ಪಕ್ಷಿಗಳು ಅವರವರ ಮನೆಗಳಲ್ಲಿ ಪ್ರಶಾಂತವಾಗಿ ನಿದ್ದೆ ಮಾಡ್ತಿರ್ತಾರೆ. ಅದ್ರಲ್ಲಿ ಒಂದು ಮನೆಯಾಗಿತ್ತು. ಮಿಟ್ಟು, ಗಿಳಿ ಮತ್ತೆ ಮಿಂಕು ಮೈನಾದು. ಅರೆ ಅರೆ ರೀ, ಎದ್ದೋಳ್ರಿ. ಏನಾಯ್ತು ಮೆಹನಾ, ಯಾಕೆ ಈ ರೀತಿ ಆಡ್ತಾ ಇದ್ಯಾ? ನಿಮಗ್ ಕಾಣಿಸ್ತಿದ್ಯಾ ಇಲ್ವೋ ರೀ? ಎಷ್ಟು ಜೋರಾಗಿ ಮಳೆ ಬರ್ತಿದೆ ನೋಡಿ. ಅರೆ ಹಾ, ನಾನ್ ಗಮನನೇ ಹರಿಸ್ಲಿಲ್ಲ. ಇಷ್ಟು ರೊಮ್ಯಾಂಟಿಕ್ ವಾತಾವರಣ. ಅರೇ, ನಿಮ್ಮ ರೊಮ್ಯಾಂಟಿಕ್ ಕ್ಲೈಮೇಟ್ಗೆ ಬೆಂಕಿ ಇಡ. ಮಿಂಕು ಮತ್ತೆ ಮಿಟ್ಟು ಇಲ್ಲ. ನಿಮ್ಗೆ ಕಾಣಿಸ್ತಿದ್ಯೋ ಇಲ್ವೋ? ಅಯ್ಯೋ ದೇವ್ರೇ, ಇದು ನಾನು ಯೋಚನೆ ಮಾಡಿಲ್ಲ. ಎಲ್ಲಿದ್ದಾರೆ ಇವರಿಬ್ರು? ಆಗ ಮಿಂಚು ತುಂಬಾ ಜೋರಾಗಿ ಬರುತ್ತೆ. ಅವರಿಬ್ರು ಭಯ ಪಡ್ತಾರೆ. ವಾ ಅಣ್ಣ, ನಿನ್ನ ಐಡಿಯಾ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಈ ತರ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ರೆ ತುಂಬಾ ಚೆನ್ನಾಗಿದೆ ಗೊತ್ತಾ? ತೆಂಗಿನ ಚಿಪ್ಪೆಯ ದೋಣಿಯಲ್ಲಿ ಅವರು ಕುತ್ಕೊಂಡು ಈ ಮಳೆಯನ್ನು ಅವರಿಬ್ರು ತುಂಬಾ ಎಂಜಾಯ್ ಮಾಡ್ತಿದ್ರು. ಸೋನು ಪಾರಿವಾಳ ಮತ್ತೆ ಅದರ ಹೆಂಡತಿ ನೀನಾ ಪಾರಿವಾಳ ಅವರ ಮನೆಯ ಕಿಟಕಿಯಿಂದ ನೋಡ್ತಾರೆ. ಅರೆ ಅರೆ, ಚಿಂಕಿ ಮತ್ತೆ ಮಿಂಕು, ನೀವಿಷ್ಟು ಮಳೆಯಲ್ಲಿ ಎಲ್ಲಿ ಸುತ್ತಾಡ್ತಾ ಇದ್ದೀರಾ? ಚಿಕ್ಕಮ್ಮ, ನಾವಿಬ್ರು ಈ ಮಳೆಯಲ್ಲಿ ಸುತ್ತಾಡೋಣ ಅಂತ ಬಂದ್ವಿ. ನಡೀರಿ, ಬೇಗ ಮನೆಗೆ ಬನ್ನಿ. ನಿಮ್ಮ ತಂದೆ ತಾಯಿ ಗಾಬರಿ ಆಗಿರ್ತಾರೆ. ಸೋನು ಪಾರಿವಾಳ ಬೈದಿದ ತಕ್ಷಣ ಅವರಿಬ್ರು ಮನೆ ಒಳಗಡೆ ಹೋಗ್ಬಿಡ್ತಾರೆ. ಅದರ ನಂತರ ಮಿಟ್ಟು ಮತ್ತೆ ಮೇನಾ ಇವರು ಕೂಡ ಪಾರಿವಾಳ ಮನೆಗೆ ಬರ್ತಾರೆ. ಅಕ್ಕ, ನನ್ನ ಮಕ್ಕಳಿಬ್ಬರನ್ನ ನೀವೆಲ್ಲಾದ್ರೂ ನೋಡಿದ್ರಾ? ಆಗ ಪಾರಿವಾಳ ಬಾಗಿಲು ತೆಗಿತಾಳೆ. ಮತ್ತೆ ಅವರಿಬ್ರು ಮನೆ ಒಳಗಡೆ ಹೋಗ್ತಾರೆ. ಭಗವಂತನಿಗೆ ಧನ್ಯವಾದ, ನೀವಿಬ್ರು ಇಲ್ಲಿದ್ದೀರಾ. ನಾವೆಷ್ಟು ಭಯಪಟ್ಟಿದ್ರಿ ಗೊತ್ತಾ? ಸಾಯಂಕಾಲ ಮಳೆಯೆಲ್ಲ ನಿಂತ ನಂತರ ಎಲ್ಲಾ ಪಕ್ಷಿಗಳು ಹದ್ದು ರಾಜನ ದರ್ಬಾರ್ಗೆ ಹೋಗ್ತಾರೆ. ಅಕ್ಕಪಕ್ಕದ ಕಾಡಲ್ಲಿ ಈ ಮಳೆಯಿಂದ ಬಹಳ ನಷ್ಟ ಆಗಿದೆ. ಆದರೆ ನಮ್ಮ ಕಾಡಿಗೆ ಅಷ್ಟೊಂದೇನೂ ಆಗಿಲ್ಲ. ಇದು ನಮಗೆ ತುಂಬ ಹೆಮ್ಮೆ ಪಡುವಂಥ ವಿಷಯ. ಸ್ವಲ್ಪತ್ತಾದ ನಂತರ ಒಂದು ಪಕ್ಷಿ ಅದರ ಮಗುನ ಕರ್ಕೊಂಡು ಆ ದರ್ಬಾರ್ಗೆ ಬರುತ್ತೆ.
ರಾಜ ಅವರೇ, ನನ್ನ ಹೆಸರು ಮೀನು ಪಕ್ಷಿ. ಮಳೆಯ ಕಾರಣದಿಂದ ನಮ್ಮ ಕಾಡು ನಾಶ ಆಗ್ಬಿಡ್ತು. ಅದ್ರಿಂದ ನಾನು ನಿಮ್ಮ ಕಾಡಲ್ಲಿ ನನ್ನ ಮಗು ಜೊತೆ ಇರ್ಬೋದಾ? ಹಾ ಯಾಕಿಲ್ಲ, ಆದರೆ ಕಾಡಲ್ಲೇ ನೀನು ಸ್ವಚ್ಛತೆನ ನೋಡ್ಕೋಬೇಕು. ಮೀನು ಪಕ್ಷಿ ಸುಂದರವಾದ ಮನೆಯನ್ನು ಕಟ್ಕೊಳ್ಳುತ್ತೆ ಮತ್ತೆ ಅದರಲ್ಲಿ ಅದರ ಮಗು ಜೊತೆಗೆ ತುಂಬಾ ಸಂತೋಷವಾಗಿ ಜೀವಿಸ್ತಿತ್ತು. ಸ್ವಲ್ಪ ದಿನದ ನಂತರ ವಿಚಿತ್ರವಾದ ಒಂದು ಸಮಸ್ಯೆ ಸೃಷ್ಟಿಯಾಗತ್ತೆ. ಮರದಲ್ಲಿರುವ ಹಣ್ಣುಗಳು ನಾಶ ಆಗ್ತಿದ್ವು. ಕೊಳದ ನೀರೆಲ್ಲ ಹೊಣಗೋಗ್ಬಿಡ್ತು. ಎಲ್ಲರೂ ಹದ್ದು ರಾಜನ ದರ್ಬಾರಲ್ಲಿ ಹಾಜರಾಗ್ತಾರೆ. ಆಮೇಲೆ ಅಲ್ಲಿಗೆ ಜ್ಯೋತಿಷ್ಯನನ್ನು ಕೂಡ ಕರೀತಾರೆ. ನಮ್ಮ ಕಾಡು ದೊಡ್ಡ ದೊಡ್ಡ ಸುನಾಮಿ ಮತ್ತು ಬಿರುಗಾಳಿಗೂ ಸುರಕ್ಷಿತವಾಗಿತ್ತು. ಆದರೆ ಇಷ್ಟೊಂದು ಒಳ್ಳೆ ವಾತಾವರಣದಲ್ಲೂ ಈಗಿದಕ್ಕೆ ಆಪತ್ತು ಬಂದಿದೆ. ನಮಗಂತೂ ಏನೂ ಅರ್ಥ ಆಗ್ತಾ ಇಲ್ಲ ಜ್ಯೋತಿಷ್ಯರೇ. ಮಹಾರಾಜ್, ಕಳೆದ ದಿನಗಳಲ್ಲಿ ಹೊರಗಿನಿಂದ ಯಾರಾದರೂ ಬಂದ್ರ ಈ ಕಾಡಿಗೆ? ಮಹಾರಾಜ್, ನಿಮಗೆ ನೆನ್ಪಿದ್ಯಾ? ಕೆಲವು ದಿನಗಳಿಂದ ಈ ಮೀನು ಹಕ್ಕಿ ನಮ್ಮ ಕಾಡಿಗೆ ಬಂದಿತ್ತಲ್ಲ, ಮತ್ತು ಆವಾಗಿಂದ ನಮ್ಮ ಕಾಡಿಗೆ ತೊಂದರೆ ಆಗ್ತಾ ಇದೆ. ಹಾ, ಮೀಡು ಸರಿಯಾಗಿ ಹೇಳ್ತಾ ಇದ್ದಾನೆ. ಅರೆ, ನೀವೆಲ್ಲರೂ ಯಾಕಂಗ್ ಮಾತಾಡ್ತಿದ್ದೀರಾ? ಮೀನು ಹಕ್ಕಿ, ನಾವು ಯಾವತ್ತೂ ಈ ರೀತಿ ತೊಂದರೆನ ಅನುಭವಿಸಲಿಲ್ಲ. ಇದನ್ನು ಹೇಳಲು ನಮಗೆ ಕಷ್ಟ ಆಗ್ತಾ ಇದೆ. ನೀನು ಈ ಕಾಡಿಗೆ ದರಿದ್ರ ಆಗ್ಬಿಟ್ಟಿದೀಯಾ. ನೀನು ನಮ್ಮ ಕಾಡನ್ನು ಬಿಟ್ಟು ಹೋಗಬೇಕಾಗುತ್ತೆ. ನಿಶ್ಚಯ ಏನಂದ್ರೆ ನೀನು ಹೋದ್ಮೇಲೆ ನಮ್ಮ ಕಾಡಿನ ಕಷ್ಟ ಸರಿ ಹೋಗ್ಬಿಡುತ್ತೆ. ಅದನ್ ಕೇಳಿಸ್ಕೊಂಡು ಪಾಪ ಅದಕ್ಕೆ ತುಂಬಾನೇ ಬೇಜಾರಾಗತ್ತೆ. ಬಾ ಮಗು, ನಾವು ನೀಲಿ ಬೆಟ್ಟದ ಮೇಲೆ ಹೋಗಿ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸೋಣ. ಮತ್ತು ಅದು ಅಳ್ತಾ ಅಲ್ಲಿಂದ ಹೋಗ್ಬಿಡುತ್ತೆ. ಅವಳು ಹೋದ ನಂತರ ಎಲ್ಲರಿಗೂ ತುಂಬಾ ಸಂತೋಷ ಆಗತ್ತೆ. ಯಾಕೆಲ್ಲರೂ ಸಂತೋಷವಾಗಿದಾರಂದ್ರೆ ಇದಕ್ ಮುಂಚೆ ಹೆಂಗಿತ್ತೋ ಅದೇ ತರ ಅವ್ರ ಕಾಡು ಬದಲಾಗತ್ತೆ ಅಂತ ಅವ್ರಿಗೆ. ಮಾರನೇ ದಿನ ಬೆಳಗ್ಗೆ ಮಿಂಟು ಎದ್ದು ನೋಡ್ತಾನೆ. ಆಗ ತುಂಬಾನೇ ಭಯಂಕರವಾದ ಮಳೆ ಬರ್ತಿರತ್ತೆ. ಅರೆ, ಮತ್ತೆ ಮಳೆ ಶುರುವಾಯ್ತಾ? ಹೌದಪ್ಪ, ಎಷ್ಟು ತಣ್ಣನೆ ಗಾಳಿ ಬರ್ತಿದೆ. ಆಮೇಲೆ ಈ ಮಳೆಯ ಶಬ್ದ ನೋಡಿ ಎಷ್ಟು ಜೋರಾಗಿ ಕೇಳಿಸ್ತಿದೆ. ಮಿಟ್ಟು ಮತ್ತೆ ಮೈನಾ ಅವರ ಮಕ್ಕಳ ಜೊತೆಗೆ ಕಿಟಕಿ ಹತ್ರ ಕುತ್ಕೊಂಡಿರ್ತಾರೆ. ಆಚೆ ಮಳೆನೂ ನೋಡ್ತಾ ಇರ್ತಾರೆ. ಆಗ ಅವ್ರ ಮನೆ ಅಲ್ಲಾಡಕ್ ಶುರು ಆಗತ್ತೆ. ಅರೆ ಅಮ್ಮ, ಏನಾಗ್ತಿದೆ ಅಮ್ಮ? ಅರೆ, ಅನ್ಸುತ್ತೆ ಗಾಳಿ ತುಂಬಾ ಜೋರಾಗಿದೆ ಅಂತ. ಆಗ ಅವ್ರ ಮನೆ ಸಡನ್ ಆಗಿ ಒಂದ್ ಕಡೆಗೆ ಬೀಳತ್ತೆ. ಎಲ್ಲ ಮನೆಯಿಂದ ಹೊರಗೋಗಿ. ಅವ್ರು ಎಲ್ಲರೂ ಮನೆಯಿಂದ ಆಚೆ ಬಂದ ನಂತರ ಆ ಮನೆ ಕೆಳಗಡೆ ಬಿದ್ಬಿಡತ್ತೆ ಮತ್ತೆ ನೀರಲ್ಲಿ ಹೊಡ್ಕೊಂಡೋಗ್ಬಿಡತ್ತೆ. ನಮ್ಮನೆ. ಅವ್ರು ಎಲ್ಲರೂ ಅದನ್ನ ನೋಡ್ತಾ ಪಾಪ ತುಂಬಾ ಅಳ್ತಾರೆ. ರೀ, ಬನ್ರಿ, ನಮ್ಮ ಪಾರಿವಾಳ ಅಕ್ಕನ ಮನೆಗೆ ಹೋಗೋಣ. ಮಳೆ ನಿಲ್ಲೋವರೆಗೂ ನಾವು ನಮ್ಮ ಅಕ್ಕನ ಮನೆಯಲ್ಲೇ ಇರೋಣ. ಆದ್ರೆ ಇಷ್ಟು ಜೋರ್ ಬಿರುಗಾಳಿಲಿ ನಾವು ಹೆಂಗ್ ಹಾರುವುದು? ಮಾವಿನ ಎಲೆಯ ದೋಣಿಯಲ್ಲಿ ಕುತ್ಕೊಂಡು ನಾವು ಹೋಗೋಣ. ಅವರೆಲ್ಲರೂ ಮಾವಿನ ಎಲೆಯ ದೋಣಿಯಲ್ಲಿ ಕೂತ್ಕೊಂಡು ಅಲ್ಲಿಂದ ಹೊರಡ್ತಾರೆ. ನೀನಾ ಕಬೂತರಿಯ ಮನೆಗೆ ಅವ್ರು ಹೋಗ್ತಾರೆ. ಆಗ ಅವಳು ಅವ್ರ ಗಂಡನ ಜೊತೆ ಜಗಳ ಮಾಡ್ತಿರ್ತಾಳೆ. ಅರೇ, ನೀವು ನಮ್ಮ ಮನೆಯನ್ನು ಚೆಕ್ ಮಾಡಿದ್ರ ಇಲ್ವಾ? ಇವಾಗ ನೋಡಿ, ನಮ್ಮ ಮನೆ ಒಳಗಡೆ ಯಾಕೆಷ್ಟು ನೀರಾಗ್ತಿದೆ? ಅಯ್ಯ, ಯಾಕೆ ಬೇಜಾರಾಗ್ತೀಯ? ಒಮ್ಮೆ ಮಳೆ ನಿಂತ್ರೆ ಆಮೇಲೆ ಮಾಡಿನ ಸರಿ ಮಾಡ್ತೀನಿ. ಆಗ ಅವರ ಮನೆಯ ಬಾಗಿಲನ್ನು ಯಾರೋ ತಟ್ತಾರೆ. ಅರೆ, ಇಷ್ಟು ಜೋರು ಮಳೆಯಲ್ಲಿ ಯಾರು ಬಂದಿರಬಹುದು? ಅವಳು ಬಾಗಿಲನ್ನು ತೆಗೆದು ನೋಡ್ತಾಳೆ. ಬಾಗಿಲನ್ನು ತೆಗೆದು ನೋಡಿದ್ರೆ ಅವಳ ತಂಗಿ ಮತ್ತೆ ಅವ್ರ ಕುಟುಂಬದವರಿದ್ರು. ಅರೆ ಮೇನಾ, ನೀನಾ, ಬಾ ಬಾ, ಒಳಗಡೆ ಬಾ. ಅಕ್ಕ, ಬಾವ, ನಿಮಗೆ ಸಮಸ್ಯೆ ಆಗಿರ್ಬೇಕು ಅಂತ ನಾವು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ನಮ್ಮ ಮನೆ ತೂಫಾನಲ್ಲಿ ಓಡ್ಕೊಂಡು ಹೋಯ್ತು, ಅದಕ್ಕೆ ಬರ್ಬೇಕಾಯ್ತು. ಅರೆ, ಏನ್ ಪರವಾಗಿಲ್ಲಮ್ಮ, ನೀನು ನಮ್ಮನೆಯಲ್ಲೇ ಇರ್ಬೋದು. ಆದ್ರೆ ನೋಡು, ಈ ಮನೆ ಬೇರೆ ಸ್ವಲ್ಪ ಸೋರ್ತಿದೆ. ಅಯ್ಯೋ, ಪರವಾಗಿಲ್ಲ ಅಕ್ಕ, ನಾವ್ ಅಡ್ಜಸ್ಟ್ ಮಾಡ್ಕೋತೀವಿ. ಅಟ್ಲೀಸ್ಟ್ ಇರೋದಕ್ಕಂತೂ ಒಂದು ಮನೆ ಇದೆ ಅಲ್ವಾ? ಹಿಂಗೆ ಜೋರಾಗಿ ಗಾಳಿ ಬಂದು ಆ ಮನೆಯ ಟಾಪ್ ಹೊಡ್ಕೊಂಡು ಹೋಗ್ಬಿಡತ್ತೆ. ಅಯ್ಯೋ ದೇವ್ರೇ! ಮಳೆಯ ನೀರು ಮನೆಯೊಳಗಡೆ ಜೋರಾಗಿ ಹೊಡ್ಕೊಂಡ್ ಬರಕ್ ಶುರು ಆಗತ್ತೆ. ಆಮೇಲೆ ಅವ್ರು ಎಲ್ಲರೂ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಅಯ್ಯೋ, ನನ್ನ ಮನೆ ಏನಾಯ್ತು? ನನ್ನ ಮನೆಗೆ ಮತ್ತೆ ಅವರೆಲ್ಲರೂ ಮಾವಿನ ಎಲೆಯ ದೋಣಿಯಲ್ಲಿ ಕುತ್ಕೊಂಡು ಹದ್ದು ರಾಜನ ದರ್ಬಾರ ಬಳಿಗೆ ಅವರು ಹೋಗ್ತಾರೆ. ಅಲ್ಲಿ ಅವರು ಹೋದ ನಂತರ ಕಂಡ ದೃಷ್ಟಿ ಅವ್ರಿಗೆ ತುಂಬಾನೇ ಶಾಕಿಂಗ್ ಆಗಿತ್ತು.
ಯಾಕಂದ್ರೆ ಬಾಸ್ ರಾಜನ ಮಹಲೆ ನೀರಲ್ಲಿ ಮುಳುಗೋಗಿತ್ತು. ಅಲ್ಲಿ ಇನ್ನು ಬೇರೆ ಪಕ್ಷಿಗಳು ಕೂಡ ಇದ್ವು. ನೀವೆಲ್ಲರೂ ಈ ದೋಣಿಯಲ್ಲಿ ಬಂದು ಕುತ್ಕೊಳ್ಳಿ. ರಾಜನ ಜೊತೆಗೆ ಬೇರೆ ಪಕ್ಷಿಗಳು ಎಲ್ಲರೂ ದೋಣಿಯಲ್ಲಿ ಕುತ್ಕೋತಾರೆ. ಆಮೇಲೆ ಅವರು ಮುಂದುವರಿತಾರೆ. ಮಹಾರಾಜ, ಇದಕ್ ಮುಂಚೆ ಯಾವಾಗ್ಲೂ ಹಿಂಗೆ ಹಾಗೆ ಇಲ್ಲ. ಎಷ್ಟೋ ಇದಕ್ಕಿಂತ ದೊಡ್ಡ ತೂಫಾನೋ ಬಂದಿದೆ. ಆಗ್ಲೂ ಕೂಡ ನಮ್ಮ ಮನೆಗಳು ಹಂಗೆ ನಿಂತಿದ್ವು. ಆದ್ರೆ ಈ ಸಲ ಯಾಕೆ ಹಿಂಗಾಯ್ತು? ನೀವೇನು ಹೇಳೋಕೆ ಬಯಸ್ತೀರಾ ಜ್ಯೋತಿಷ್ಯರೇ? ಅದನ್ ಕೇಳಿಸ್ಕೊಂಡು ಜ್ಯೋತಿಷ್ಯ ಹೀಗಂತ ಹೇಳ್ತಾನೆ. ನನ್ನ ಜ್ಯೋತಿಷ್ಯ ವಿದ್ಯೆ ತಪ್ಪು ಮಾಡ್ಬಾರ್ದು ಮಹಾರಾಜ್. ನಾವೆಲ್ಲರೂ ಅದೇ ಶಿಕ್ಷೆನ ಅನುಭವಿಸ್ತಾ ಇದ್ದೀವಿ. ಇದೆಲ್ಲ ಏನು ನಮಗೆ ಆಗಿದೆ ಅದು ಯಾವುದರಿಂದ ಅಂದರೆ ನಾವು ಯಾರ್ದೋ ಮನಸ್ಸಿಗೆ ದುಃಖ ಕೊಟ್ಟಿದ್ದೀವಿ. ನನ್ನ ಅನುಮಾನ ತಪ್ಪಾಗಿದೆ. ಮೀನು ಹಕ್ಕಿಗೆ ನಾವೆಲ್ಲ ಯಾವಾಗ ದರಿದ್ರ ಅಂತ ಹೇಳಿ ಕಾಡಿಂದ ಹೊರಗೆ ಹಾಕಿದ್ರಿ, ಭಗವಂತ ನಮಗೆ ಅದೇ ಪಾಪದ ಶಿಕ್ಷೆ ಕೊಡ್ತಾ ಇದ್ದಾನೆ. ಪ್ರತಿ ಬಾರಿ ಭಗವಂತನ ಇಚ್ಛೆಯಿಂದ ಮಳೆ ಆಗ್ತಾ ಇತ್ತು. ಆಗ ನಮ್ಗೆ ಯಾವುದೇ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಈ ಬಾರಿ ಈ ಮಳೆ ಮೀನು ಕಣ್ಣೀರಿಂದನೇ ಆಗ್ತಾ ಇದೆ. ಬಹುಶಃ ಏಕಾಂತದಲ್ಲಿ ಕೂತ್ಕೊಂಡು ಅಳ್ತಾ ಇದೆ. ಇಲ್ಲಿವರೆಗೂ ಆಕೆ ಕಣ್ಣೀರು ಹಾಕ್ತಾ ಇರ್ತಾಳೆ. ನಮ್ಮ ಕಾಡಲ್ಲಿ ಮಳೆ ಕೂಡ ಇದೇ ರೀತಿನೇ ಬರ್ತಾ ಇರುತ್ತೆ. ಅದನ್ ಕೇಳಿಸ್ಕೊಂಡು ರಾಜ ಎಲ್ಲಾರನ್ನ ನೋಡಿ ಹೀಗಂತ ಹೇಳ್ತಾನೆ. ಮನೆ ಎಲ್ಲರೂ ಆ ಬೆಟ್ಟದ ಮೇಲೆ ಹೋಗೋಣ. ಇವರೆಲ್ಲರೂ ಕಪ್ಪು ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ಮೀನು ಮತ್ತೆ ಅದರ ಮಗು ಒಂದು ಕೊಂಬಿನ ಮೇಲೆ ಕುತ್ಕೊಂಡಿರ್ತಾರೆ. ಪಾಪ ಅವರು ಅಳ್ತಾ ಇರ್ತಾರೆ. ಪಾಪ ಅವರಿಬ್ಬರ ಆ ಕಣ್ಣೀರು ಆ ಒಂದು ಮಳೆ ನೀರಲ್ಲಿ ಬೀಳ್ತಾ ಇತ್ತು. ಮೀನು ಶಾಕ್ ಆಗ್ಬಿಡ್ತಾಳೆ. ಮೀನು ಹಿಂದೆ ತಿರುಗಿ ನೋಡ್ತಾಳೆ. ನೀವೆಲ್ಲರೂ ನನ್ನ ಎಲ್ಲಿಂದನೂ ಕಳ್ಸಕ್ ಬಂದ್ಬಿಟ್ರ? ಇದು ಕೂಡ ನಿಮ್ಮ ಕಾಡಿನ ಒಂದು ಭಾಗನಾ? ಇಲ್ಲ ಮೀನು, ನಾವಿಲ್ಲಿಗೆ ಬಂದಿರೋದು ನಿನ್ನ ಕರ್ಕೊಂಡು ಹೋಗೋಕ್ಕೆ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ನಾವು ನಿನ್ನನ್ನು ದರಿದ್ರ ಅಂತ ಕಾಡಿಂದ ಹೊರಗೆ ಹಾಕಿದ್ವಿ. ಅದೇ ತಪ್ಪಿನ ಶಿಕ್ಷೆ ಭಗವಂತ ನಮಗೆ ಕೊಡ್ತಾ ಇದ್ದಾನೆ. ಹಂಗಂತ ಹೇಳಿ ಎಲ್ಲರೂ ಒಟ್ಟಿಗೆ ಹೇಳ್ತಾರೆ. ಮೀನು ಹಕ್ಕಿ, ನಮ್ಮನ್ನೆಲ್ಲ ಕ್ಷಮಿಸ್ಬಿಡು. ಮೀನು ತುಂಬಾ ಶಾಂತಿಯಾಗಿ ಅವರ ಮಾತನ್ನು ಕೇಳ್ತಾ ಇರ್ತಾಳೆ. ಅವರ ಮಾತನ್ನು ಕೇಳಿ ಅವಳಿಗೆ ಕಣ್ಣಲ್ಲಿ ನೀರು ಬರ್ತಾ ಇರತ್ತೆ. ಮೀನು, ದಯವಿಟ್ಟು ಅಳೋದನ್ನ ನಿಲ್ಲಿಸು ಮತ್ತು ನಮ್ಮ ಜೊತೆಗೆ ಬಾ. ನೀನು ನಮ್ಮ ಜೊತೆಗೆ ನಮ್ಮ ಕಾಡಿಗೆ ಬಾ. ಆಗ ಅಲ್ಲೆಲ್ಲ ಮೊದಲಿನ ಹಾಗೆ ಆಗಿಬಿಡುತ್ತೆ. ಯಾಕಂದರೆ ನೀನು ದರಿದ್ರ ಅಲ್ಲ, ನೀನು ನಮಗೆಲ್ಲ ತುಂಬಾ ಲಕ್ಕಿ. ಆಮೇಲೆ ಮೀನು ಕೂಡ ಅವ್ರ ದೋಣಿಯಲ್ಲಿ ಕುತ್ಕೊಳ್ಳುತ್ತೆ. ಆಮೇಲೆ ಎಲ್ಲರೂ ಸೇರಿ ಅಲ್ಲಿಂದ ಕಾಡು ಕಡೆಗೆ ಹೊರಡ್ತಾರೆ. ಅರೆ, ಏನಾಯ್ತು? ನಿಮ್ಮ ಕಾಡು ಯಾಕಿಂಗೆ ನೀರಿಂದ ತುಂಬ ಹೋಗ್ಬಿಟ್ಟಿದೆ? ಮೀನು ಹಕ್ಕಿ, ಇದೆಲ್ಲ ನೀನು ಹೋದ್ಮೇಲೆ ಆಗಿರ್ಬೋದು. ಈ ರೀತಿ ಅವರು ಪಯಣ ಮಾಡಿ ಒಂದು ಮನೆಯ ಬಳಿ ಹೋಗ್ತಾರೆ. ಅದು ನೋಡೋದಕ್ಕೆ ಹಂಗೆ ಚೆನ್ನಾಗಿರುತ್ತೆ. ಅರೆ, ಇದು ನನ್ನ ಮನೆ. ಮೀನು, ನಮ್ಮ ದೊಡ್ಡ ದೊಡ್ಡ ಮನೆ ಈ ಬಿರುಗಾಳಿಗೆ ನಿಂತ್ಕೊಂಡಿಲ್ಲ. ಮತ್ತೆ ನಿನ್ನ ಮನೆ ಇಲ್ಲಿವರೆಗೂ ಇನ್ನೂ ಚೆನ್ನಾಗೇ ನಿಂತ್ಕೊಂಡಿದೆ. ತುಫಾನು ನಿಂತೋಗೋವರೆಗೂ ನೀವೆಲ್ಲರೂ ನನ್ನ ಮನೆಯಲ್ಲೇ ಇರಬಹುದು. ಹಂಗಂತ ಹೇಳಿದ ತಕ್ಷಣ ಅವರೆಲ್ಲರೂ ಮಿನ್ನು ಮನೆಗೆ ಹೋಗ್ತಾರೆ. ಅದ್ರೊಳಗಡೆ ಹೋದ ನಂತರ ಅವರು ಸ್ವಲ್ಪ ಆರಾಮಾಗಿ ಫೀಲ್ ಆಗ್ತಾರೆ. ಸ್ವಲ್ಪ ಸ್ವಲ್ಪ ಮಳೆನೂ ನಿಂತು ಹೋಗುತ್ತೆ. ಆಮೇಲೆ ಆ ವಾತಾವರಣ ಕೂಡ ತುಂಬಾ ಸುಂದರವಾಗ್ಬಿಡುತ್ತೆ. ಮೀನು, ನಿನಗೆ ತುಂಬಾನೇ ಧನ್ಯವಾದ. ಈಗ ನಾವು ಹೋಗ್ತೀವಿ. ನಾವೆಲ್ಲರೂ ನಮ್ಮ ಮನೇನ ಮತ್ತೆ ಮಾಡ್ಕೋಬೇಕು. ಹೋಗೋಣ, ನಾನ್ ಕೂಡ ನಿಮ್ಗೆ ಸಹಾಯ ಮಾಡ್ತೀನಿ. ಅವ್ರು ಎಲ್ಲರೂ ಮನೆಯಿಂದ ಆಚೆ ಬರ್ತಾರೆ. ಅವರ ಮುಂದೆ ಅವರು ದೃಷ್ಟಿಯನ್ನು ಕಂಡು ತುಂಬಾ ಶಾಕ್ ಆಗ್ತಾರೆ. ಅರೆ, ಇದು ನಮ್ಮ ಮನೆ. ಅವ್ರೆಲ್ಲರೂ ನೋಡ್ತಾರೆ. ಅವ್ರ ಎಲ್ಲರ ಮನೆ ಒಂದೇ ಏರಿಯಾ ಅಲ್ಲಿ ಮರದ ಮೇಲೆ ಇರುತ್ತೆ. ಅದು ಕೂಡ ಆ ಮನೆಗಳು ನೋಡೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಅರೆ ವಾ, ನಮ್ಮೆಲ್ಲರ ಮನೇನು ತುಂಬಾ ಚೆನ್ನಾಗಿದೆ. ಅವರೆಲ್ಲರೂ ಅವರವರ ಮನೆಗಳನ್ನು ನೋಡಿ ತುಂಬಾ ಸಂತೋಷ ಪಡ್ತಾರೆ. ಮೀನು, ನೀನ್ ಬಂದ್ಮೇಲೆ ಭಗವಂತ ಮತ್ತೆ ನಮ್ಮ ಮನೆಗಳನ್ನ ಮಾಡಿಕೊಟ್ಟಿದ್ದಾನೆ. ಈಗ ನೀನ್ ಯಾವತ್ತು ನಮ್ಮನ್ನ ಬಿಟ್ಟು ಹೋಗ್ಬಾರ್ದು. ಮೀನು.